ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದ್ರು. ಇಂಥ ಜನರಿಗೆ ಮೋದಿ ಕೇಳ್ತಾನೆ ಏನಂತ, ಗಾಂಧಿ ಫ್ಯಾಮಿಲಿ ಹಿಂಗೆ ಮಾಡ್ತು, ಗಾಂಧಿ ಫ್ಯಾಮಿಲಿ ಹಂಗೆ ಮಾಡ್ತು. ಅರೆ 1989ರಿಂದ 1989 ಇಲ್ಲಿವರೆಗೆ ಅವ್ರ ಮನೆಯಾಗ ಒಬ್ಬರು ಇಲ್ಲ ಮಂತ್ರಿಗಳಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ. ರಾಜೀವ್ ಗಾಂಧಿ ಅವರು ತೀರ್ಕೊಂಡು ಹೋದ್ಮೇಲೆ, ಅವ್ರ ಕೊಲೆ ಆದಮೇಲೆ ಒಬ್ಬರು ಆ ಮನೆಯಿಂದ ಏನೂ ಆಗಿಲ್ಲ. ಸ್ಟಿಲ್ ಮುಂಜಾನೆ ಹಿಡಿಸಿದ್ದಾನೆ ಮೋದಿ ಅದೇ ಹೇಳ್ತಾರೆ, ಎಲ್ಲ ಈ ಮನೆ ತಂದವರು ದೇಶ ಲೂಟಿ ಮಾಡಿದ್ರು. ಎಲ್ಲದಪ್ಪ ಲೂಟಿ? ನೀ ಪ್ರಧಾನಮಂತ್ರಿ ಇದ್ದಿ, ಹೋಗಿ ತಗೊಂಡ್ಬಾ ಎಲ್ಲ ಕೆದರಿ. ಆದರೆ ಬಂಧುಗಳೇ, ಇಂತಹ ಸಮಯ ಬರ್ತದೆ. ಮತ್ತು ಇತ್ತೀಚೆಗೆ ಇನ್ನೊಂದು ಶುರು ಮಾಡ್ಯಾನ, ಮುಸ್ಲಿಂ ಈ ನಮ್ಮ ಚುನಾವಣೆ ಮ್ಯಾನಿಫೆಸ್ಟೋ ಏನಿದೆಯಲ್ಲ, ಎಲೆಕ್ಷನ್ मैनिफेस्टो ये मुस्लिम लीग का छाप है. ಮುಸ್ಲಿಂ ಲೀಗ್ ಅದ ಅಂತೇಳಿ ನನಗೇನು ಅರ್ಥನೇ ಆಗಲಿಲ್ಲ. ಯುವಕರಿಗೆ ನಾವು ಸಹಾಯ ಮಾಡಬೇಕು, ಅವರಿಗೆ ಹೆಚ್ಚಿನ ನೌಕರಿಗಳು ಕೊಡಬೇಕು ಮತ್ತು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡಬೇಕು. 30 ಲಕ್ಷ ವೇಕೆನ್ಸಿಗಳು ಸರ್ಕಾರದಲ್ಲಿವೆ, ತುಂಬಬೇಕು ಅಂತ ಹೇಳಿದ್ದೇವೆ. ಅದೇನು ಮುಸ್ಲಿಮರಿಗೆ ಕೊಟ್ಟಂಗ? ಯಾರು ಇರ್ತಾರೋ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಇಸಾಯಿ ಇರಲಿ, ಸಿಖ್ ಇರಲಿ, ಅವರಿಗೆ ಕೊಡಕ್ಕೆ ಮಾಡಿದ್ದು. ನಾರಿ ಶಕ್ತಿ, ನಾರಿ ನ್ಯಾಯ, ಪ್ರತಿ ತಾಯಿಂದರಿಗೆ ಯಾರು ಅವ್ರ ಮನೆಯಲ್ಲಿ ಮುಖ್ಯಸ್ಥರಿರ್ತಾರೋ, ಮನೆ ನಡೆಸ್ತಾರೋ, ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ. 1 ಲಕ್ಷ ರೂಪಾಯಿ. ಇದೇನು ಮುಸ್ಲಿಮರಿಗೇನಾ? ಅದಕ್ಕೆ ನಾ ಹೇಳಿದ್ನೆ, ಮೋದಿ ಅವರು ಎಲ್ಲಿ ಕರೆದರೆ ಅಲ್ಲಿ ನಾನು ನಮ್ಮ ಚುನಾವಣೆ ಪ್ರಣಾಳಿಕೆ ತಗೊಂಡು ಹೋಗ್ತೀನಿ, ಎಲ್ಲಿ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ನಾ ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಈಗ ಪತ್ರ ಕೂಡ ಮೊನ್ನೆ ಬರೆದಿದ್ದೀನಿ, ಇನ್ನೂ ಮುಟ್ಟೋದಿಲ್ಲೋ ಗೊತ್ತಿಲ್ಲ. ಈ ಮಾತನ್ನ ನೀವು ಪ್ರತಿಯೊಂದಕ್ಕೆ, ಈಗ ರೈತರಿಗೆ ನಾವು ಕಿಸಾನ್ ಅವರಿಗೆ MSP ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದೆ, ಅದೇನು ಮುಸಲ್ಮಾನರಿಗೆ ಆಯ್ತಾ? SC ST ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಬ್ಯಾಕ್ಲಾಗ್ ತುಂಬತಕ್ಕಂಥದ್ದು, OBCಗೆ ಇದು ಮಾಡ್ತೇವೆ ಅಂತ ಹೇಳಿ, ಇದೇನು ಮುಸಲ್ಮಾನರಿಗೆ ಮಾಡ್ದಂಗೆ? ಸ್ವಲ್ಪ ಆದರೂ ಸರಿ ಮಾನಸಿಕವಾಗಿ ಯಾರು ಸ್ವಲ್ಪ ಮೈಂಡ್ ಬ್ಯಾಲೆನ್ಸ್ ಇರ್ತದೋ ಅವ್ರು ಇಂಥ ಮಾತು ಆಡೋದೇ ಇಲ್ಲ. ಮತ್ತು ಮೋದಿಗೆ ಏನಾಗಿದೆ ಗೊತ್ತಿಲ್ಲ, ಏನಾಗಿದೆ ನೀವೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಹೀಗೆ ಅಂದ್ರೆ ಹಿಂದೂ ಮುಸಲ್ಮಾನ್ ಜಗಳ. ಅರೆ ದೇಶದ ಒಂದಿದೆ, ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥವ್ರು ನಮ್ಮ ಜನ. ಕಾಂಗ್ರೆಸ್ದವ್ರು ಪ್ರಾಣ ಕೊಟ್ಟಿದ್ದು, ಇವ್ರ ಮನ್ಯಾಗ ಏನಪ್ಪ ಒಂದು ಇದೂ ಸತ್ತಿಲ್ಲ, ಒಂದು ಇಲಿನೂ ಆಗಲಿ ಬೆಕ್ಕು ಆಗಲಿ ಇದೂ ಸತ್ತಿಲ್ಲ. ಇವ್ರು ಹೇಳ್ತಾರೆ ನಮಗೆ ಏನಂತ, ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ? ಕಾಂಗ್ರೆಸ್ದವ್ರು ಮಾಡದೆ ಹೋಗಿದ್ರೆ ಮೋದಿ ಅವರೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಿರಲಿಲ್ಲ, ಸಂವಿಧಾನ ಉಳಿತಿರಲಿಲ್ಲ. ಇದರ ರಕ್ಷಣೆ ಮಾಡತಕ್ಕಂಥ ಕೆಲಸ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮಾಡಿದ್ದಾರೆ ಹೊರತಾಗಿ ನೀವೇನು ಮಾಡಿಲ್ಲ. ಅವ್ರು ಮಾಡಿದ್ದನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಿಮ್ಮನ್ನು ನಡೆದಿದೆ. ಆದರೆ ಈ ಆಟ ನಾವು ನಡ್ಗೊಳಿಸೋದಿಲ್ಲ. ನಾವು ಹೋರಾಟ ಮಾಡ್ತೇವೆ, ನಿಮಗೆ ನಿಲ್ಲಿಸ್ತೇವೆ. ಈ ಚುನಾವಣೆಯಲ್ಲಿ ಮೋದಿ ಅವರು ಖಂಡಿತವಾಗಿ ಸೋಲ್ತಾರೆ. ಅವರಿಗೆ ಅವ್ರ ಪಾರ್ಟಿಗೆ ಹೇಳ್ತಾ ಇದ್ದೀನಿ, ಅವನು ಇಂಥ ವ್ಯವಸ್ಥೆ ಮಾಡ್ಕೊಂಡ, ವಾರಾಣಸಿಯಿಂದ ಗೆಲ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಂಡ. ಆದರೆ 400 ಪಾರ್ ಅಂತಾನಲ್ಲ,
400 ಪಾರ್ ಅಲ್ಲ, ಇನ್ನು 200 ಪಾರ್ನು ಆಗೋದು ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ಮಾತಾಡೋದನ್ನು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ನು ಗೌರವ ಬರ್ತದೆ. ಎಲ್ಲ ಜನರಿಗೂ ಕೂಡ ಇದರ ಬಗ್ಗೆ ಒಂದು ಏನಪ್ಪ ಪ್ರೈಮ್ ಮಿನಿಸ್ಟರ್ ಭಾಳ ಒಳ್ಳೆ ರೀತಿಯಿಂದ ಮಾತಾಡ್ದ ಅಂಥೇಳಿ ಇವತ್ತು ಎಲ್ಲರಿಗೂ ಗೊತ್ತಾಗ್ತದೆ. ಇರಲಿ, ಇದು ಅಲ್ಲದೇ ಅನೇಕ ಮಾತುಗಳಿವೆ. ಎಲ್ಲ ಹೇಳ್ಕೊತ ಕೂತ್ರೆ ಸಮಯ ಆಗ್ತದೆ. ಇನ್ನೂ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಸವಿಸ್ತರವಾಗಿ. ನಮ್ಮ ಮತ್ತೆ ಆಳಂದಕ್ಕೆ ಹೋಗಬೇಕು, ಅಲ್ಲಿಂದ ಬೀದರ್ಗೆ ಹೋಗಬೇಕು, ನಾನು ಅಲ್ಲಿಂದ ಬೀದರ್ಲಿಂದ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ರಾತ್ರಿ. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ನೀವು ಈ ಸಲ ಆದರೂ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಇವರಿಗೆ ಕೈ ಬಿಡಬಾರ್ದು, ಭಾರಿ ಬಹುಮತದಿಂದ ಗೆಲ್ಲಿಸ್ಬೇಕಂತ ಹೇಳಿ ನಿಮಗೆ ಕೈ ಜೋಡಿಸ್ತೇನೆ. ಈಗ ನಮ್ಮ ಇವ್ರು ಹೇಳಿದ್ರಲ್ಲ MI ಪಾಟೀಲ್ರು, ಇಲ್ಲ ನಾನು ಕೊನೆ ಎಲೆಕ್ಷನು, ಆದರೆ ಇನ್ಮೇಲೆ ನಾನು ನಿಮಗಿದು ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ನಾನು ಹೇಳಲ್ಲಪ್ಪ. ನಾನು ಹುಟ್ಟಿದ್ದೇ ರಾಜಕೀಯ ಮಾಡೋಕ್ಕೆ. ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ, ಆದ್ರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಗೋಸ್ಕರನೇ ನನ್ನ ಕೊನೆ ಉಸಿರಿರೋವರೆಗೆ ಮಾಡ್ತೀನಿ. ಕೊನೆ ಉಸಿರಿರೋವರೆಗೆ ಇದು ಹೋರಾಟ ನಡೆದಿದ್ದೆ ನಮ್ಮದು. ರಿಟೈರ್ ಆಗೋದಿಲ್ಲ. ರಿಟೈರ್ ನೀವು ಪೊಸಿಷನ್ಲಿಂದಾಗಿ, ರಿಟೈರ್ ಎಲೆಕ್ಷನ್ಲಿಂದಾಗಿ. ಆದರೆ ನೀವು ತತ್ವದಗೋಸ್ಕರ ಏನು ಹೋರಾಟ ಇರ್ತೀರಿ, ನಿಮ್ಮ ತತ್ವಕ್ಕೆ ಸೋಲಾಗಬಾರ್ದು. ನೀವು ಸೋಲ್ಸಕ್ಕೆ BJP RSS ತತ್ವಕ್ಕೆ ಸೋಲ್ಸಕ್ಕೆ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಕ್ಕಿಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ, MLA ಇಂದ ರಿಟೈರ್ ಆಗಿ, ಬಟ್ ಈ ಐಡಿಯಾಲಜಿ ಏನಿದೆ, ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ. ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ, ನಾ ಮುಂದೆ ಎಲೆಕ್ಷನ್ ನಿಂದ್ರ, ಅದು ಸರಿ, ನಿಮ್ಮ ವೋಟರ್ಗೆ ಹೇಳಿ ಮತ್ತೊಂದು. ಆದರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ, ಯಾರಿಗೆ ಅನ್ಯಾಯ ಆಗಿದೆ, ಅದು ಅನ್ಯಾಯವನ್ನು ಸರಿಪಡಿಸೋಕ್ಕೆ ನಾವು ಯಾವುದೇ ರೂಪದಲ್ಲಾಗಲಿ ಕೆಲಸ ಮಾಡಬೇಕು. ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ. ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣಬಹುದು, ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ್ತದೆ. ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು, ಅದ್ರ ಬಗ್ಗೆ ನನಗೀಗೇನು ಚಿಂತೆ ಇಲ್ಲ. ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ. ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು. ಅದಕ್ಕಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು, ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರ್ದು. ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ, ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ಅನಿಸ್ತದೆ. ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ, ಏನು ಇದು ಅಂತೂ ಆಯಿತು, ವೋಟ್ ಸಿಗಲಿ ಸಿಗದೇ ಇರಲಿ, ಕನಿಷ್ಠ ನಾವು ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗಾದಲ್ಲಿ, ಕರ್ನಾಟಕದಲ್ಲಿ, ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾಕಾದ್ರೂ ನೀವು ಬನ್ನಿ, ಇಷ್ಟಾದರೂ ಒಂದು ಉಪಕಾರ ಮಾಡಿ. ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ, ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ. ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು, ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ, ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು. ವೋಟಿಂಗ್ ಬರದೇ ಇರ್ಬೋದು, ಮಣ್ಣಿಗಾದರೂ ಬಂದರೆ ಬೇರೆ ಜನ್ರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ, ಏನಪ್ಪ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ. ಅಷ್ಟಾದರೂ ಕೊನೆಗೆ ನೀವು ಮಾಡಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನೀವು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಹಿಂದ್. ಯಾಕಪ್ಪ ನೀವು ಸ್ವಲ್ಪ ನಮ್ಮಲ್ಲಿ 5-6 ವರ್ಷ ಇದೆ, ಏನೋ 7 ವರ್ಷ 8 ವರ್ಷ ಇರ್ಬೋದು, ನೀವು ಯಾಕೆ ಇಷ್ಟು ಸಪ್ಪಗೆ ಬಿದ್ದೀರಿ? ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್. ಎಲ್ಲರಿಗೆ ನಮಸ್ಕಾರ, ವಂದನೆಗಳು.